ಅನೇಕ ಮಂಡಲಗಳಿದೆ. ವರ್ತ್ಮಮಂಡಲ, ಶ್ವೇತಮಂಡಲ, ಕೃಷ್ಣಮಂಡಲ, ದೃಷ್ಟಿಮಂಡಲ ಅಂಥೇಳಿ ಅನೇಕ ಮಂಡಲಗಳು. ಯಾವ ಹಂತದಲ್ಲಿ ಯಾವ ಮಂಡಲದಲ್ಲಿ ತೊಂದರೆ ಇದೆ ಅನ್ನೋದನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ಮಾಡಬೇಕು. ಗ್ಲಾಸ್ ಹಾಕೋದ್ರಿಂದ, ಒಂದು ಡ್ರಾಪ್ ಹಾಕೋದ್ರಿಂದ ಅದನ್ನು ಸರಿ ಮಾಡ್ಕೊಂಡು, ಇವನ್ ಇನ್ಕ್ಲೂಡಿಂಗ್ ಗ್ಲೂಕೋಮಾ ಕೂಡ ಏನದು ಒಳಗಡೆಯಿಂದ ಜಾಸ್ತಿ ಪ್ರೆಷರ್ ಇದೆ ಅಂತ ಎಷ್ಟೊತ್ತಿನ ಕೆಲಸ ರೀ ಆ ಪ್ರೆಷರ್ ಕಮ್ಮಿ ಮಾಡೋದಕ್ಕೆ? ಯಾಕೆ ರೂಟಲ್ಲಿ ಅದನ್ನು ತೆಗೆದ್ರೆ ಪ್ರೆಷರು ನೀವು 5 ದಿನದಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಕಮ್ಮಿ ಆಗಿರ್ತದೆ. ರೂಟನ್ನು ತೆಗಿಬೇಕಷ್ಟೇ ತಾನೇ. ಹಾಗಾಗಿ ರೂಟಲ್ಲಿ ಅದರ ಬಲವನ್ನು ತೆಗೆದ್ರೆ ಕಣ್ಣು ಒತ್ತಡ ಕಮ್ಮಿ ಆಗುತ್ತೆ. ಹೋಗಿ ಚೆಕ್ ಮಾಡ್ಕೊಂಡ್ರೆ ಇಲ್ಲ ಒತ್ತಡ ತುಂಬ ಚೆನ್ನಾಗಾಗಿದೆ. ಎಲ್ಲರಿಗೂ ಆಲ್ಮೋಸ್ಟ್ 99% ಕೇಸ್ಗೆ ಸರಳವಾದ ಚಿಕಿತ್ಸೆಗಳು, ಅದರಲ್ಲಿ ಔಷಧಿ ಎಷ್ಟು ಮುಖ್ಯವೋ ಆಹಾರ ಮತ್ತು ಜೀವನ ಶೈಲಿಯೂ ಅಷ್ಟೇ ಮುಖ್ಯ ಆಗುತ್ತೆ. ವೈದ್ಯರ ಸಲಹೆಯನ್ನು ಪಡೀರಿ. ಅವ್ರು ಹೇಳಿದ ರೀತಿ ಆಹಾರವನ್ನು, ಅವ್ರು ಹೇಳಿದ ರೀತಿ ಔಷಧಿಗಳನ್ನು, ವಿಹಾರವನ್ನು ಪಾಲಿಸಿ ಕಣ್ಣುಗಳನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಸ್ಪೆಕ್ಟ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗುವಂಥ ಮಕ್ಕಳನ್ನು ಸಾಕಷ್ಟು ನೋಡಿದ್ದೀವಿ. ಇಷ್ಟು ದಪ್ಪ ಗ್ಲಾಸ್ ಇರ್ತದೆ. ದೃಷ್ಟಿದೋಷ ಅನ್ನೋಂಥದ್ದು ಏಜ್ ಆದಮೇಲೆ ಬರಬೇಕಾಗಿತ್ತು, ಈಗ ಮಕ್ಕಳಿಗೆ ಪ್ರಾರಂಭ ಆಗಿದೆ. ಇದಕ್ಕೆ ಏನು ಕಾರಣ? ದೃಷ್ಟಿ ಅನ್ನುವಂಥದ್ದು ಆಯುರ್ವೇದದಲ್ಲಿ ತುಂಬ ಆಳವಾದ ಮತ್ತು ಬಲವಾಗಿರ್ತಕ್ಕಂತಹ ಒಂದು ಧಾತುವಿನಿಂದ ಬರುವಂಥದ್ದು. ಏನದು? ತೇಜಸ್ಸು ಅಂತ. ಸೂರ್ಯನಿಗೆ ತೇಜಸ್ಸು ಅಂತ ಕರಿತೀವಿ. ನಮ್ಮ ಶರೀರದಲ್ಲಿ ತೇಜಸ್ಸನ್ನು ಹೆಚ್ಚು ಹೊಂದಿರತಕ್ಕಂತಹ ಭಾಗ ಯಾವುದು ಅಂದರೆ ಕಣ್ಣು, ಹೃದಯ ಮತ್ತು ಮೆದುಳು. ವಿಶೇಷವಾಗಿ ಕಣ್ಣು ಎಲ್ರಿಗೂ ಕಾಣುತ್ತೆ ನೋಡಿ. ಯಾವುದೇ ಒಂದು ಜೀವಿ ಸತ್ತು ಹೋಗಿರ್ತದೆ, ಅದರ ಕಣ್ಣನ್ನು ನೋಡಿ, ಜೀವಂತವಾಗಿರ್ತಕ್ಕಂತಹ ಜೀವಿಯ ಕಣ್ಣನ್ನು ನೋಡಿ, ಏನು ಗೊತ್ತಾಗುತ್ತೆ ವ್ಯತ್ಯಾಸ? ಕಣ್ಣಿರ್ತದೆ ಸುಮ್ಮನೆ ಒಂದು ಗೋಲಿ ಗ್ಲಾಸ್ ಇದ್ದಂಗೆ ಇರ್ತದೆ, ಏನು ನಿಸ್ತೇಜವಾಗಿರ್ತದೆ ಡೆಡ್ ಬಾಡಿಲಿ. ಅದೇ ಲಿವಿಂಗ್ ಬಾಡಿಲಿ ಅದರಿಂದ ಏನೋ ಪ್ರಖರವಾಗಿ ಒಂದು ಹೊಳಪು ಬರ್ತಾ ಇರ್ತದೆ, ಹೌದಲ್ವಾ? ಈ ಹೊಳಪು ಯಾವುದಿದೆಯೋ ಇದೇ ಆಲೋಚಕ ಪಿತ್ತ. ಇದನ್ನೇ ನಾವು ತೇಜಸ್ಸು ಅಂತ ಕರಿತೀವಿ. ಈ ಆಲೋಚಕ ಪಿತ್ತ ಸಾಕಷ್ಟು ಕುಂದು ಹೋಗ್ತಾ ಇದೆ ತಂದೆ ತಾಯಿಗಳಲ್ಲಿ. ಹಾಗಾಗಿ ಮಕ್ಕಳಲ್ಲೂ ಕೂಡ ದೃಷ್ಟಿದೋಷ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಸ್ವಲ್ಪ ಕಾಲೇಜು ಅಲ್ಲಿ ಬಂದ ತಕ್ಷಣ ದೃಷ್ಟಿದೋಷ ಕಾಮನ್ ಆಗ್ತಾ ಇದೆ. 40 ವರ್ಷದ ನಂತರ ಓದೋದಕ್ಕೆ 40 ಬಂದರೆ ಅದನ್ನು ಒಪ್ಕೋಬೋದಪ್ಪ. ಸಣ್ಣ ವಯಸ್ಸಲ್ಲಿ ಬಂದರೆ ಯಾಕೆ ಇಷ್ಟು ದೃಷ್ಟಿದೋಷ ಬರ್ತಾ ಇದೆ ಅಂದರೆ, ಬೆಂಕಿಗೆ ಬಿಸಿ ಬಿಸಿ ನೀರನ್ನು ಹಾಕಿದರೆ ಅದು ಉರಿಯುತ್ತಾ ಅಥವಾ ಆರುತ್ತಾ? ಕುದಿಯುವಂಥ ನೀರು ಹಾಕಿದರೆ ಆರುತ್ತಲ್ವಾ? ನೀವು ಭಾಳ ಬಿಸಿದು ಹಾಕಿದ್ದೆ ಡಾಕ್ಟ್ರೆ, ಏನು ಯೂಸ್ ಆಗೋದಿಲ್ಲ. ಇವತ್ತು ಮಾಡ್ತಕ್ಕಂತಹ ಕೆಲಸವೇ ಆಗ್ತದೆ. ನಾನು ಬಿಸಿ ಬಿಸಿ ಆಹಾರ ಊಟ ಮಾಡ್ತಾಯಿದ್ದೀನಿ, ಆದರೆ ಅದರೊಳಗೆ ಬೆಂಕಿನ ಪ್ರಚೋದಿಸ್ತಕ್ಕಂತಹ ಬಲವೇ ಇಲ್ಲ. ಬಿಸಿ ಇದು. ಈಗಿನ ದೋಸೆ ಹಾಕಿ ಕೊಟ್ಟೆ ಡಾಕ್ಟ್ರೆ, ಬಿಸಿ ಆಹಾರ ಕೊಟ್ಟೆ, ಯಾವಾಗಿಂದ ಹಿಟ್ಟದು? ನಿನ್ನೆದಲ್ವಾ? ಬಿಸಿ ಬಿಸಿದು, ಬಿಸಿ ಅಲ್ಲ ಅದು, ತಂಗಳದೇ ಅದು. ಸೊ ಇವತ್ತಿನ ಸಮಸ್ಯೆ ಏನಪ್ಪ ಅಂದರೆ, ಅಗ್ನಿಗೆ ಬಲ ಕೊಡ್ತಕ್ಕಂತಹ ಆಹಾರವನ್ನು ನಾವು ಕಡಿಮೆ ಊಟ ಮಾಡಿ ಕಣ್ಣನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಕಣ್ಣಿಗೆ ನೇತ್ರ ಪಂಚಕರ್ಮಗಳು ಅಂತ ವಿಶೇಷವಾದ ಪಂಚಕರ್ಮಗಳಿದೆ. ಅಂದರೆ 5 ಪಂಚಕರ್ಮಗಳನ್ನು ನೇತ್ರಗಳಿಗೆ ಪ್ರತ್ಯೇಕವಾಗಿ ಮಾಡುವಂಥದ್ದು, ಶರೀರಕ್ಕೆ ಬೇರೆ, ನೇತ್ರಗಳಿಗೆ ವಿಶೇಷವಾದ ಪಂಚಕರ್ಮಗಳನ್ನು ನಾವು ಮಾಡ್ತೇವೆ. ಅದು ತರ್ಪಣ ಇರ್ಬೋದು, ಅಂಜನ ಇರ್ಬೋದು, ನೇತ್ರ ದಾರ ಇರ್ಬೋದು. ಹೀಗೆ ವಿಶೇಷವಾದ ಚಿಕಿತ್ಸೆಗಳಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಡಿಯೋಡಿನಮ್ ಪಾರ್ಟ್. ಆ ಡಿಯೋಡಿನಮ್ ಪಾರ್ಟ್ ಎಷ್ಟು ಚೆನ್ನಾಗಿರ್ತದೋ ಕಣ್ಣು ಅಷ್ಟು ಚೆನ್ನಾಗಿರ್ತದೆ. ಯಾಕೆ? ಕಣ್ಣಿಗೆ ತೇಜಸ್ಸನ್ನು ಕೊಡ್ತಕ್ಕಂತಹ ಬೇರು ಯಾವುದು ಅಂದರೆ ಡಿಯೋಡಿನಮ್. ಕಣ್ಣು ಸುಮ್ಮನೆ ಇಲ್ಲೇ ಬೆಳಕನ್ನು ಕೊಟ್ಬಿಡ್ತದ? ಅದಕ್ಕೊಂದು ಸಿದ್ಧ ಇಂಧನ ಬೇಡವಾ? ಸೊ ಆ ಇಂಧನ ಸಿಕ್ಕರೆ, ಬೇರು ಚೆನ್ನಾಗಿದ್ದರೆ ಮರ ಚೆನ್ನಾಗಿರ್ತದೆ. ಆ ಇಂಧನವನ್ನು ಕೊಡ್ತಕ್ಕಂತಹ ಡಿಯೋಡಿನಮ್ ಪಾರ್ಟಲ್ಲಿ ಅಚ್ಚ ಪಿತ್ತ ಅಥವಾ ಶುದ್ಧ ಪಿತ್ತ ಉತ್ಪತ್ತಿ ಆಗ್ತಕ್ಕಂತಹ ಜಾಗ ಅದು. ಆ ಶುದ್ಧ ಪಿತ್ತ ಇತ್ತು ಅಂದರೆ ಕಣ್ಣಿಗೆ ಬಲ ಸಿಗ್ತದೆ. ಪಿತ್ತವೇನಾದರೂ ಅಶುದ್ಧಿ ಇತ್ತು ಅಂದರೆ 2 ತೊಂದರೆ ಆಗ್ತದೆ. ಅಶುದ್ಧ ಪಿತ್ತ ಇತ್ತು ಅಂದರೆ ಇಲ್ಲ ಅಸ್ತಮ ಆಗೋದು, ಇಲ್ಲ ಕಣ್ಣಿಗೆ ಪೆಟ್ಟಾಗುವಂಥದ್ದು. ಇದನ್ನು ನಾವು ಸಣ್ಣ ಮಕ್ಕಳಲ್ಲಿ ಕಾಮನ್ನ ನೋಡ್ತೀವಿ. ಐದರ್ ಕಣ್ಣಿಗೆ ತೊಂದರೆ ಆಗುತ್ತೆ, ಆರ್ ರೈನೈಟಿಸ್ ಆಗಿ ಬ್ರಾಂಕೈಟಿಸ್ ಆಗುತ್ತೆ. ಇದನ್ನು ನೋಡಿದ್ದೀವಿ. ರೈನೈಟಿಸ್, ಮೂಗಲ್ಲಿ ನೀರು ಹಿಡಿಯೋದು, ಇಲ್ಲಾಂದರೆ ಅಸ್ತಮಾ ಥರ ಅಟ್ಯಾಕ್ ಆಗೋದು, ಇಲ್ಲಾಂದರೆ ಕಣ್ಣಿನ ದೋಷ. ಈ ಮಕ್ಕಳಲ್ಲಿ ಕಾಮನ್. ಯಾಕೆ? ನಾವು ಡಿಯೋಡಿನಮ್ ಪಾರ್ಟಿಗೆ ಬೇರೆಗೆ ತೇಜಸ್ಸನ್ನು ಕೊಡೋ ಬದಲು ತೇಜಸ್ಸಿನ ಅಪೋಸಿಟ್ ಬಿಸಿ ಬಿಸಿ ನೀರನ್ನು ಹಾಕ್ತಾಯಿದ್ದೀವಿ. ನಾನೇನು ತಣ್ಣೀರು ಕೊಡ್ತಾ ಇಲ್ಲ ಡಾಕ್ಟ್ರೆ, ಆದರೂ ಕಫ ಆಗ್ತಾಯಿದೆ ಇವನಿಗೆ. ಬಿಸಿ ನೀರೇ ಕೊಡ್ತೀವಿ, ಫ್ರಿಜ್ ಐಟಮ್ ಏನೂ ಕೊಡೋದಿಲ್ಲ, ಆದರೂ ಕಫ ಆಗ್ತದೆ. ನೀವು ನೀರು ಆಗೋದಿಲ್ಲ ಅದು. ಯಾಕಂದರೆ
ಡಿಯೋಡಿನಮ್ ಪಾರ್ಟನ್ನೇ ಹಾಳು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಆಯುರ್ವೇದ ಚಿಕಿತ್ಸೆ ಮಾಡೋದು ಯಾವಾಗಲೂ ಗಟ್ಟನ್ನು, ರೂಟನ್ನು. ಹಾಗಾಗಿ ನಮ್ಮಲ್ಲಿ ಗುಡ್ ಗಟ್ ಅಂತಲೇ ನಾವೊಂದು ಔಷಧಿ ಇದೆ. ನೇತ್ರದ ಯಾವುದೇ ವಿಕಾರಗಳಿಗೆ ಅದನ್ನು ನಾವು ನಮ್ಮ ಎಲ್ಲ ವೈದ್ಯರು ಅದನ್ನೇ ಬರೀತಾರೆ. ಯಾಕೆ? ಅದು ಅಲ್ಲಿ ಸರಿ ಮಾಡಿದರೆ ಮಾತ್ರ ಇಲ್ಲಿ ಸರಿಯಾಗೋದಕ್ಕೆ ಸಾಧ್ಯ. ಸೊ ಈ ಗುಡ್ಗಟ್ ಅನ್ನುವಂಥ ಒಂದು ವಿಧಾನದಿಂದ ನೇತ್ರವನ್ನು ನಾವು ಚಿಕಿತ್ಸೆ ಮಾಡ್ತಾ ಹೋಗಬೇಕು. ಶ್ರೀ ಪರಮಹಂಸ ಅಥವಾ ಆಯುರ್ಧಾಮದ ಎಲ್ಲ ಕೇಂದ್ರಗಳಲ್ಲಿ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ಕರ್ನಾಟಕದ ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ ಈ 3 ಕೇಂದ್ರಗಳಲ್ಲೂ ಕೂಡ ಕಣ್ಣಿನ ಈ ದೃಷ್ಟಿದೋಷದ ಚಿಕಿತ್ಸೆ ನಡೀತದೆ. ಅದು ಸಣ್ಣ ಮಕ್ಕಳಿಗೆ ಒಂದೇ ಅಲ್ಲ, ದೊಡ್ಡವ್ರಿಗೂ ಕೂಡ ಈ ನೇತ್ರ ಪಂಚಕರ್ಮಗಳನ್ನು ನಾವು ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಮತ್ತು ತುಂಬ ಬೇಗ ಇದರಲ್ಲಿ ರಿಸಲ್ಟ್ ಇರ್ತದೆ. ಅದು ನಮಗೆ ದೃಷ್ಟಿಗಳಲ್ಲಿ ಅನೇಕ ಮಂಡಲಗಳಿದೆ. ವರ್ತ್ಮಮಂಡಲ, ಶ್ವೇತಮಂಡಲ, ಕೃಷ್ಣಮಂಡಲ, ದೃಷ್ಟಿಮಂಡಲ ಅಂಥೇಳಿ ಅನೇಕ ಮಂಡಲಗಳು. ಯಾವ ಹಂತದಲ್ಲಿ ಯಾವ ಮಂಡಲದಲ್ಲಿ ತೊಂದರೆ ಇದೆ ಅನ್ನೋದನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ಮಾಡಬೇಕು. ರೆಟಿನಾದಲ್ಲಿರ್ತಕ್ಕಂತಹ ತೊಂದರೆಯನ್ನು ನಾವು ಕಣ್ಣಿನ ವರ್ತ್ಮಕ್ಕೆ ಅಥವಾ ಕಂಜಂಕ್ಟಿವ್ ಅಥವಾ ಕಾರ್ನಿಯಾಕ್ಕೆ ಚಿಕಿತ್ಸೆ ಮಾಡಿದ್ರೆ ಆಗುತ್ತಾ? ಅದಕ್ಕೆ ಮಾಡಬೇಕು. ಸೊ ರೆಟಿನಾಗೆ ಏನೂ ಚಿಕಿತ್ಸೆ ಇಲ್ಲ ಅಂತ ಅಲೋಪತಿ ವಿಧಾನ ಹೇಳ್ತಾಯಿದೆ. ಬಟ್ ಆಯುರ್ವೇದದಲ್ಲಿ ಅದ್ಭುತವಾದ ಚಿಕಿತ್ಸೆ ಇದೆ. ನಮ್ಮ ತಾತ 102 ವರ್ಷ ಇದ್ದರು. ಅವರಿಗೆ 95ನೇ ವರ್ಷದಲ್ಲಿ ರೆಟಿನಾ ಡಿಸ್ಪ್ಲೇಸ್ಮೆಂಟ್ ಆಗಿತ್ತು. ಕಾರಣ ಆಕ್ಸಿಡೆಂಟಲ್, ಒಂದು ಕಲ್ಲು ಬಂದು ಇಲ್ಲಿ ಬಡ್ದಿತ್ತು, ಸಡನ್ನಾಗಿ ಬಿದ್ದೋಗಿತ್ತು. ಹಾರ್ಡ್ಲಿ 7 ದಿನದಲ್ಲಿ ಮತ್ತೆ ರೆಟಿನಾ ತನ್ನ ಪ್ಲೇಸಿಗೆ ಕೂತ್ಕೊಳ್ತು. ಅವ್ರು 102 ವರ್ಷ ಇದ್ದರು, ಅಲ್ಲಿವರೆಗೂ ಕಣ್ಣು ಕಾಣ್ತಾ ಇತ್ತು. ಇಷ್ಟು ಬೇಗ ಚಿಕಿತ್ಸೆನ ಯಾವುದರಲ್ಲಿ ಯಾವ ಅಲೋಪತಿಲಿ ಎಲ್ಲ ಅಡ್ಡಾಡಿದ್ರು ಏನೂ ಆಗಿಲ್ಲ. ನಾನೇನು ಆಯುರ್ವೇದ ಓದ್ತಾ ಇದ್ದೆ ಆವಾಗ. ಎಲ್ಲ ಅಲೋಪತಿಲಿ ಅಡ್ಡಾಡಿದ್ರು ಅದು ಆಗೋದಿಲ್ಲ, ಅದು ಹಂಗೆ ಇದ್ಬಿಡಿ, ಹೋಗುತ್ತದೋ ಅಂತ, ದೃಷ್ಟಿ ಹೋಗುತ್ತೆ ಅಂತ. ಬಟ್ ಇಲ್ಲ, ಆಯುರ್ವೇದದಲ್ಲಿ ಅದು ವಾಪಸ್ ಅಟ್ಯಾಚ್ ಆಯ್ತಲ್ವ, ದೃಷ್ಟಿ ಕೊನೆವರೆಗೂ ಚೆನ್ನಾಗಿತ್ತಲ್ವ. ಸೊ ಅದು ಕೈಗೆ ಸಿಗಲ್ಲ ಅಂತಲ್ಲ, ರೆಟಿನಾ ಕೈ ಸಿಗುತ್ತೆ, ಚಿಕಿತ್ಸೆಗೆ ಒಗ್ಗುತ್ತೆ. ಯಾಕೆ? ನಾವು ರೆಟಿನನ್ನು ಮುಟ್ಟೋದಿಲ್ಲ, ಡಿಯೋಡಿನಮ್ ಮುಟ್ತೀವಿ. ಆಹಾರದ ಮುಖಾಂತರ, ಔಷಧಿ ಮುಖಾಂತರ ನಾವು ಡಿಯೋಡಿನಮ್ ಟಚ್ ಮಾಡಿದರೆ, ಸೊ ಇದು ಇನ್ನೂ ಪ್ರೂವ್ ಆಗಿಲ್ಲ ಅಂತ ಹೇಳ್ಬೋದು, ಆದರೆ ರಿಸಲ್ಟ್ ಕೊಡ್ತದ? ಅಲೋಪತಿ ಕೇಳಿದ್ರೆ ಅದಕ್ಕೇನು ಸಂಬಂಧನೇ ಇಲ್ಲ, ಅದೇ ಬೇರೆ ಇದೆ, ಏನು ಬೇಕಾದ್ರೂ ತಿನ್ನಿ, ಏನು ಬೇಕಾದ್ರೂ ತಿಂದಮೇಲೆ ಏನು ಬೇಕಾದ್ರೂ ಕಾಯಿಲೆ ಬರಲ್ವಾ? ಸೊ ಹಾಗಾಗಿ ಏನನ್ನು ತಿನ್ನಬೇಕು ಕಣ್ಣಿಗೆ ಅಂತ ಇದೆಯೋ ಅದನ್ನು ಮಾತ್ರ ಕೊಡ್ತೀವಿ. ಹಲವಾರು ಬಸ್ತಿ ಚಿಕಿತ್ಸೆಗಳಿದೆ. ಚಾಕ್ಷುಷ ಬಸ್ತಿ ಅಂತ ಒಂದು ಚಿಕಿತ್ಸೆ ಇದೆ, ಅದ್ಭುತವಾದ ರಿಸಲ್ಟನ್ನು ಕೊಡ್ತಕ್ಕಂತಹ ಒಂದು ಬಸ್ತಿ ಚಿಕಿತ್ಸೆ. ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ಒಂದು ಪೇಷಂಟ್ ಬರ್ತಾಯಿದ್ರು. ಕಣ್ಣಿಗೆ ನಾನು ಸ್ಟೆರಾಯ್ಡ್ ಇಂಜೆಕ್ಷನನ್ನು ಮಾಡಿಸ್ಕೊಂಡೇ ಬದುಕ್ತಾ ಇದ್ದೆ. ನಾನು ಆ ಒಂದು ಇಂಜೆಕ್ಷನ್ಗೆ 33,000ದಿಂದ, ಅದು 1 ಅಥವಾ 2 ಮಾಡ್ತಾಯಿದ್ರು, ಅಷ್ಟು 33,000ದಿಂದ 66,000ವರೆಗೂ ನಾನು ಖರ್ಚು ಮಾಡ್ತಾಯಿದ್ದೆ, ಪ್ರತಿ 3 ತಿಂಗಳಿಗೆ ಒಂದು ಸರಿ. ಈಗ ಕಳೆದ 3 ವರ್ಷಗಳಿಂದ ಅವರು ಔಷಧಿ ಮಾಡ್ತಾಯಿದ್ದಾರೆ. ಭಾಳ ಖರ್ಚಿನ ಪ್ರಾರಂಭದಲ್ಲಿ ಒಂದಷ್ಟು ಖರ್ಚಿನ ಔಷಧಿ ಇತ್ತು, ಈಗ ಏನೂ ಖರ್ಚಿನ ಔಷಧಿ ಇಲ್ಲ. ನಾನು ಆಪ್ಥಾಲ್ಮಾಲಜಿಸ್ಟ್ ಹತ್ರ ಹೋಗ್ತಾನೆ ಇಲ್ಲ ಡಾಕ್ಟರ್, ನನ್ನ ದೃಷ್ಟಿ ಇಷ್ಟು ಚೆನ್ನಾಗಿದೆ. ಅವರಿಲ್ಲ, ನೀನೇನಾದ್ರು ಬಿಟ್ಟುಬಿಟ್ರೆ ಕಣ್ಣು ಹೋಗ್ಬಿಡ್ತದೆ ಅಂತೆಲ್ಲ ಹೇಳಿದರು. ಇವತ್ತು ಆರಾಮಾಗಿದ್ದಾರೆ. ಸಿಂಪಲ್ ಗುಡ್ ಗಟ್ ಚೆನ್ನಾಗಿ ಇಟ್ಕೊಂಡ್ಬಿಡೋದು ಅಷ್ಟೇ. ಸೊ ಈ ರೀತಿಯ ಸರಳವಾದ ಚಿಕಿತ್ಸೆಗಳಿಂದ ನಾವು ಕಣ್ಣನ್ನು ಮುಟ್ಟೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದೃಷ್ಟಿ ದೋಷವನ್ನು ಒಂದು ಗ್ಲಾಸ್ ಹಾಕೋದ್ರಿಂದ, ಒಂದು ಡ್ರಾಪ್ ಹಾಕೋದ್ರಿಂದ ಅದನ್ನು ಸರಿ ಇವನ್ ಇನ್ಕ್ಲೂಡಿಂಗ್ ಗ್ಲುಕೋಮಾ ಕೂಡ. ಏನದು ಒಳಗಡೆಯಿಂದ ಜಾಸ್ತಿ ಪ್ರೆಷರ್ ಇದೆ ಅಂತ ಎಷ್ಟೊತ್ತಿನ ಕೆಲಸ ರೀ ಆ ಪ್ರೆಷರ್ ಕಮ್ಮಿ ಮಾಡೋದಕ್ಕೆ? ಯಾಕೆ? ರೂಟಲ್ಲಿ ಅದನ್ನು ತೆಗೆದ್ರೆ ಪ್ರೆಷರು ನೀವು 5 ದಿನದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಆಗಿರ್ತದೆ. ರೂಟನ್ನು ತೆಗಿಬೇಕಷ್ಟೇ ತಾನೇ. ಸೊ ಹಾಗಾಗಿ ರೂಟಲ್ಲಿ ಅದರ ಬಲವನ್ನು ತೆಗೆದ್ರೆ ಕಣ್ಣು ಒತ್ತಡ ಕಮ್ಮಿ ಆಗುತ್ತೆ. ಹೋಗಿ ಚೆಕ್ ಮಾಡ್ಕೊಂಬಂದ್ರೆ ಇಲ್ಲ, ಒತ್ತಡ ತುಂಬ ಚೆನ್ನಾಗಾಗಿದೆ. ಎಲ್ಲರಿಗೂ ಆಲ್ಮೋಸ್ಟ್ 99% ಕೇಸ್ಗೆ ಇಲ್ಲ IOP, ಅದು ಏನದು ಇಂಟ್ರಾಕ್ಯುಲರ್ ಪ್ರೆಷರ್ ಕಮ್ಮಿ ಆಗಿದೆ ಅಂತ ತಕ್ಷಣಕ್ಕೆ ರಿಸಲ್ಟ್ ಬರ್ತದೆ ಒಂದು ವಾರದಲ್ಲಿ. ಸೊ ಇಷ್ಟು ಚೆನ್ನಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಇಟ್ಕೊಂಡು ನಾವಿಲ್ಲ ಅದನ್ನು ಹಾಗೇ ಪ್ರೆಷರ್ ಇಟ್ಕೊತೀವಿ, ಇಲ್ಲಿಂದ ಡ್ರಾಪ್ಸ್ ಹಾಕ್ಕೊಂಡು ಅದನ್ನೇನೋ ಮೇಂಟೈನ್ ಮಾಡ್ತೀವಿ. ಡ್ರಾಪ್ಸ್ ಹಾಕ್ಕೊಳ್ಳೋದು ಬಿಡೋದು ಆಮೇಲೆ ನೋಡೋಣ. ಆದರೆ ಚಿಕಿತ್ಸೆ ಇದೆ ಅಂತ, ಸರಳವಾದ ಚಿಕಿತ್ಸೆಗಳು, ಅದರಲ್ಲಿ ಔಷಧಿ ಎಷ್ಟು ಮುಖ್ಯವೋ ಆಹಾರ ಮತ್ತು ಜೀವನ ಶೈಲಿಯೂ ಅಷ್ಟೇ ಮುಖ್ಯ ಆಗುತ್ತೆ. ವೈದ್ಯರ ಸಲಹೆಯನ್ನು ಪಡೀರಿ. ಅವ್ರು ಹೇಳಿದ ರೀತಿ ಆಹಾರವನ್ನು, ಅವ್ರು ಹೇಳಿದ ರೀತಿ ಔಷಧಿಗಳನ್ನು, ವಿಹಾರವನ್ನು ಪಾಲಿಸಿ ಕಣ್ಣುಗಳನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನು ತಗೊಂಡು ಬರೋಣ. ಎಲ್ರಿಗೂ ಧನ್ಯವಾದಗಳು.